ಬೆಂಗಳೂರಿನಲ್ಲಿ ಬಾಲಕಿ ವೆನ್ನೆಲ್ಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜಸ್ಟಿಸ್ ಫಾರ್ ವೆನ್ನೆಲ್ಲಾ ಅಭಿಯಾನ ಮಾಡ್ತಾ ಇದೆ. ಏನೇನು ಆಗ್ತದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಏನು ಆಗ್ಬೇಕಾಗಿದೆ, ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಮಟ್ಟಿಗಿದೆ, ತಾಯಿ ಅನ್ಸ್ಕೊಂಡಂತ ಕ್ರೂರಿ ಯಾವ ರೀತಿಯ ವರ್ತಿಸಿದ್ದಾಳೆ, ಅವಳ ಅಕ್ರಮ ಸಂಬಂಧಕ್ಕೆ ಕಾಮ ಚಟಕ್ಕೋಸ್ಕರ ಅಂತ. ಆರೋಪಿ ಪ್ರಿಯಾಂಕಾ ಬಂಧನ ಯಾವಾಗ ಅನ್ನುವ ಪ್ರಶ್ನೆಗೆ ಪೊಲೀಸ್ ಇಲಾಖೆ ಅದು ಯಾವಾಗ ಉತ್ತರ ಕೊಡ್ತಾರೋ ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯ ಅಂತೂ ಎದ್ದು ಕಾಣಿಸ್ತಾ ಇದೆ. ಶೇಮ್ ಆಗಬೇಕು ಆ ಪೊಲೀಸರಿಗೆ, ಸ್ಪೆಷಲಿ ಆ ಸ್ಟೇಷನ್ ಪೊಲೀಸರಿಗೆ. ಸಾಕ್ಷ್ಯ ನಾಶ ಮಾಡಿ ಕೇಸ್ ಹಳ್ಳ ಇಡಿಸುವಂತ ಯತ್ನ ಅದು. ಸಾಕ್ಷ್ಯ ನಾಶವಾಗಿದ್ದ ಹೇಗೆ, ಲೋಕ ವರದಿ ಏನಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಲೋಕಾಯುಕ್ತದವರು ವರದಿ ಕೊಟ್ಟಿರೋದು ಪೊಲೀಸರ ಬೇಜವಾಬ್ದಾರಿ ಅಲ್ಲ, ಎಂಜಲ ಕಾಸಿಗೆ ಕೈ ಹೊಡೆದಿದ್ದಾರೆ ಅಂತ ಹೇಳಿರ್ಬೇಕು. ಎಂಜಲ ಕಾಸಿಗೋಸ್ಕರ ಕೈ ಹೊಡೆದಿದ್ದಾರೆ. ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾನೆ ಇದೀವಿ. ಲೋಕಾಯುಕ್ತ ವರದಿ ಕೂಡ ಇದೆ. ಎಲ್ಲೆಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ, ಯಾವ ರೀತಿಯಾಗಿ ಈ ಕೇಸನ್ನ ಹಳ್ಳ ಇಡಿಸುವಂತ ಪ್ರಯತ್ನ ಮಾಡಲಾಗಿದೆ, ಪೊಲೀಸರು ಎಷ್ಟು ಮಟ್ಟಿಗೆ ದುಡ್ಡಿಗೋಸ್ಕರ ತಮ್ಮೆಲ್ಲವನ್ನು ಮಾರ್ಕೊಂತಾರೆ. ಕರುಣೆ ಅನ್ನುವಂಥದ್ದೇ ಇಲ್ಲ, ಮನುಷ್ಯತ್ವ ಅನ್ನುವಂಥದ್ದೇ ಇಲ್ಲ ಕೆಲವು ಪೊಲೀಸರಿಗೆ. ನಾಚಿಕೆ, ಮಾನ, ಮರ್ಯಾದೆ, ಗೌರವ ಎಲ್ಲ ಬಿಟ್ಟಿರುವಂತ ಪೊಲೀಸರು ಇವರು. ಕೆಲವರು ಅಂತ ಹೇಳ್ತಾ ಇದ್ದೀನಿ ನಾನು, ಎಲ್ರಿಗೂ ಅಲ್ಲ. ಕೆಲವರು ಇರ್ತಾರೆ ಆ ಥರದವರು. ಎಂಜಲು ಕಾಸಿನ ಆಸೆಗೋಸ್ಕರ ಏನು ಬೇಕಾದರೂ ಮಾರ್ಕೊಳ್ತಾರೆ. ಅವ್ರಿಗೆ ದುಡ್ಡು ಬೇಕು ಅಷ್ಟೇ. ಈ ಪ್ರಕರಣದಲ್ಲಿ ಒಂದು ಹಸಿರು ಮಗು ಸಾವನ್ನಪ್ಪಿರೋದು, 6 ವರ್ಷದ ಮಗು ಸಾವನ್ನಪ್ಪಿದೆ. ಆ ಮಗುವಿನ ಸಾವಿಗೆ ನ್ಯಾಯ ಕೊಡಿಸಬೇಕಾದಂಥವ್ರೆ ಅನ್ಯಾಯ ಮಾಡಿದ್ದಾರೆ. ಇಲ್ಲಿ ತಾಯಿ ಅಂದ್ರೆ ಏನು ಹೇಳಿ, ತಾಯಿ ಪದದ ಅರ್ಥ ಏನು ಹೇಳಿ? ಆ ಪ್ರೀತಿ, ವಾತ್ಸಲ್ಯ, ತ್ಯಾಗ, ಮಮಕಾರ, ರಕ್ಷಣೆ ಎಲ್ಲವನ್ನು ಸೇರಿ ತಾಯಿ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿನ ತಾಯಿ ಇದ್ದಾಳಲ್ಲ, ಈಕೆ ಕ್ರೂರಿ. ಆ ತಾಯಿ ಪದಕ್ಕೆ ಅನ್ವರ್ಥ ಈಕೆ, ಆ ತಾಯಿ ಅನ್ನುವಂಥ ಹೆಸರಿಗೆ ಕಳಂಕ ಈಕೆ. ತನ್ನ ಮಗಳನ್ನ ಸಾಯಿಸಿರುವಂಥದ್ದಲ್ದಲೆ ಅವತ್ತಿನ ದಿನನೇ ಅವಳು ಬರ್ತಡೇ ಬೇರೆ ಮಾಡ್ಕೊಂಡಿದ್ದಾಳೆ. ಕಾರಲ್ಲಿ ಮಗುವಿನ ಶವ ಇದೆ, ಇವಳು ಕಾಫಿ ಡೇನಲ್ಲಿದ್ದಾಳೆ. ಕಾರ್ನಲ್ಲಿ ಮಗಳ ಶವ, ಹೋಟೆಲ್ನಲ್ಲಿ ತಾಯಿ ಪಾರ್ಟಿ. ಕೋಲಾರದ ಕಾಫಿ ಡೇನಲ್ಲಿ ಪ್ರಿಯಾಂಕಾ ಬರ್ತಡೇ ಆಚರಿಸ್ಕೊಂಡಿದ್ದಾಳೆ. ಮಗು ಸಾವನ್ನಪ್ಪಿದೆ, ಕಾರಲ್ಲಿ ಮಗು ಶವ ಇದೆ, ಗೊತ್ತಿದೆ ಮಗು ಸಾವನ್ನಪ್ಪಿದೆ ಅಂತ. ಈ ಕ್ರೂರಿ ಪಾಪಿ ತಾಯಿ ಬರ್ತಡೇ ಆಚರಿಸ್ಕೊಂಡಿದ್ದಾಳೆ. ಅಪ್ಪ, ಈ ಸುದ್ದಿಯನ್ನ ಹೇಳಬೇಕಾದ್ರೆ ಒಂಥರ ಆಗುತ್ತೆ, ಮೈ ನಡುಗುತ್ತೆ. ಈ ತರ ರಾಕ್ಷಸರು ಇರ್ತಾರ ಅಂತ. ನ್ಯೂಸ್ 18ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು. 12 ತಾಸು ಮಗಳ ಶವ ಕಾರಿನಲ್ಲೇ ಇಟ್ಕೊಂಡು ಸುತ್ತಾಡಿದ್ದಾರೆ. ಮಾರ್ಚ್ 25ರಂದು ಈ ಕ್ರೂರಿ ಪಾಪಿ ಕಚ್ಚಡ ತಾಯಿ ಇದ್ದಾಳಲ್ಲ ಪ್ರಿಯಾಂಕಾ, ಅವಳ ಬರ್ತಡೇ. ಆ ಬರ್ತಡೇ ಸೆಲೆಬ್ರೇಷನ್ ಪ್ಲಾನ್ ಮಾಡಿದ್ಲು. ಮಾರ್ಚ್ 24ರ ಸಂಜೆ 7:30ಕ್ಕೆ ವಿಲ್ಲಾದಿಂದ ಹೊರಟಿದ್ದ ಇಬ್ಬರು. ಅವನೊಬ್ಬ, ಇವಳು ಡವ್ ಒಬ್ಬ, ಮತ್ತೆ ಇವಳು 17 ವರ್ಷ ಆಗಿತ್ತು ಮದುವೆ ಆಗಿ. ಇವಳ್ದು ಹಳೆಯ ಲವ್ 19 ವರ್ಷದ ಹಿಂದೆ ಬ್ರೇಕಪ್ ಆಗಿತ್ತು. ಮತ್ತೆ ಸಿಕ್ದ ಅಂದ್ಬಿಟ್ಟು ಅವನ ಜೊತೆ ಹೋಗಿದ್ಲು, ಗಂಡನ್ ಬಿಟ್ಟು ಅವನೇ ಕೊಲೆ ಮಾಡ್ದ. ಪ್ರಿಯಾಂಕಾ ಇಂದಿರಾನಗರದಲ್ಲಿ ಶಾಪಿಂಗ್ ಹೋಗಿದ್ಲು. ಐಸ್ ಕ್ರೀಮ್ ಕೊಡಿಸಿ ಬಾಲಕಿಯನ್ನ ಕೊಲೆ ಮಾಡಿದ್ದ ಮೋಹನ್. ಮಗುವಿನ ಮೂಗು, ಮೂತಿ, ಕೈಯಿಂದ ರಕ್ತ ಎಲ್ಲ ಬರ್ತಾ ಇತ್ತು. ಮಗು ಮೂತಿಯನ್ನ ಮುಚ್ಚಿ, ಮೂಗನ್ನ ಮುಚ್ಚಿ, ಉಸಿರುಗಟ್ಟಿಸಿ ಸಾಯಿಸಾಕಿದ್ದ ಅವನು. ಅದೆಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಇರೋದು. ದಿಂಬನ್ನ ಬಳಸಿ ಕೊಲೆ ಮಾಡಿದ್ದಾನೆ. ಶಾಪಿಂಗ್ ನಿಂದ ಬಂದಾಗ ಪ್ರಿಯಾಂಕಾಗೆ ಗೊತ್ತಾಗಿತ್ತು ಕೊಲೆ ವಿಷಯ. ಆಕೆ ತನ್ನ ಮಗು ಸಾವನ್ನಪ್ಪಿದೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪನೂ ಕೂಡ ಪಾಪ ಪ್ರಜ್ಞೆ ಅನ್ನುವಂಥದ್ದಿಲ್ಲ, ಸ್ವಲ್ಪನೂ ಬೇಸರ ಅನ್ನುವಂಥದ್ದಿಲ್ಲ, ನನ್ನ ಮಗಳು ಅನ್ನುವಂಥದ್ದಿಲ್ಲ, ಸಾವನ್ನಪ್ಪಿದಾಳೆ ಅಂತ. ಇಷ್ಟು ಕ್ರೂರ ಮನಸ್ಸಿರುತ್ತ ತಾಯಿಗೆ ಅಂತ ಶವದ ಜೊತೆಗೆ ಕೋಲಾರಕ್ಕೆ ಹೋಗಿದ್ದಾರೆ ಪ್ರಿಯಾಂಕಾ ಮತ್ತೆ ಮೋಹನ್. ಅದ್ಯಾವ ಬಂಡ ಧೈರ್ಯನೋ ಅಥವಾ ಮನಸ್ಸಾಕ್ಷಿ, ಮನುಷ್ಯತ್ವ ಅನ್ನುವಂಥದ್ದೇ ಇಲ್ಲ. ಕೋಲಾರದ ಕಾಫಿ ಡೇನಲ್ಲಿ ಪ್ರಿಯಾಂಕಾ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾಳೆ. ರಾತ್ರಿ 2:30ರ ಸುಮಾರಿಗೆ ವಿಲ್ಲಾಗೆ ವಾಪಸ್ ಆಗಿದೆ ಈ ಜೋಡಿ. ಬೆಳಗ್ಗೆ ಶವವನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾಳೆ ತಾಯಿ. ನಾಡ್ಕಾಡಿದ್ದಾಳೆ ಅಲ್ಲಿ. ಬಿರಿಯಾನಿ, ಐಸ್ ಕ್ರೀಮ್ ತಿಂದುಬಿಟ್ಟು ಸಾವನ್ನಪ್ಪಿದೆ ಅಂತ ಕತೆ ಕಟ್ಟಿದ್ದಾರೆ. ಲಾಯರ್ ಅಂತ ಇವಳು. ಓದ್ಕೊಂಡು ಇದಕ್ಕೋಸ್ಕರನೇ ಓದಿಸಿದ್ದ ಅಂತ ಅವ್ರ ತಂದೆ ತಾಯಿ. ಅವ್ರು ತಮ್ಮ ತಲೆ ಮೇಲೆ ಕಲ್ಲೆ ತಾಕಬೇಕಷ್ಟೇ. ಇಂಥವ್ರು ನನ್ನ ಹೊಟ್ಟೆಲಿ ಹುಟ್ಟಿದ್ರಲ್ಲ ಅಂತ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶಿ, ಸುದ್ದಿ ನೋಡ್ತಾ ಇದ್ರೆ ನಿಜಕ್ಕೂ ಮೈ ಜುಮ್ಮನ್ ಅನ್ಸುತ್ತೆ. ಇಂಥ ಕಚ್ಚಡ ತಾಯಿಗಳು ಕೂಡ ಇರ್ತಾರ, ಇಂಥ ಕ್ರೂರ ಮನಸ್ಥಿತಿಯ ತಾಯಿ ಅನ್ನುವಂಥವ್ರು ಇರ್ತಾರ. ಆ ತಾಯಿ ಅನ್ನುವಂಥ ಹೆಸರಿಗೆ ಕಳಂಕ ತಂದಿರುವಂಥವ್ರು. ಆ ಕಾರ್ನಲ್ಲಿ ಮಗು ಶವ ಇದೆ, ಕಾಫಿ ಡೇನಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾಳೆ ಅಂದ್ರೆ ಇವಳು ಮನಸ್ಥಿತಿ ಹೇಗಿರೋಣ ಅಂತ ನಾಚಿಕೆ ಆಗ್ಬೇಕು. ಖಂಡಿತ ಪೃಥ್ವಿ, ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಿರುವಂತಹ ವಿಚಾರದಲ್ಲಿ ಅಂದ್ರೆ ತನಿಖೆ ವೇಳೆ ಬಯಲಾಗ್ತಿರುವಂತಹ ಒಂದೊಂದೇ ವಿಚಾರಗಳನ್ನ ಕೇಳಿದ್ರೆ ನಿಜಕ್ಕೂ ಕೂಡ ತಾಯಿ ಅನ್ನುವಂತ ಪದಕ್ಕೆ ಈಕೆ ಅಂದ್ರೆ ಒಂದ್ ರೀತಿ ಏನಂತಾರೆ, ಕೆಲವೊಂದು ಪದಗಳೇ ಬರ್ತಿಲ್ಲ. ನೀವು ಅವಾಗಲೇ ಹೇಳ್ತಿದ್ರಿ ತಾಯಿ ಅನ್ನೋ ಪದಕ್ಕೆ ಈಕೆ ಸೂಟ್ ಅಲ್ಲ. ಅಂದ್ರೆ ಸ್ವಂತ ಮಗು, ತಾನೇ 9 ತಿಂಗಳು ಹೊತ್ತು ಸಾಕಿದಂತ ಮಗು, 5 ವರ್ಷದ ಮಗುವನ್ನ, 5 ವರ್ಷ ಆ ಮಗುವನ್ನ ಸಾಕಿರ್ತಾಳೆ. ಆ ಒಂದು ಮಗು ಕಾರಿನಲ್ಲಿ ಶವವಾಗಿದ್ರು ಕೂಡ, ಸಾವಿನ ವಿಚಾರ ಗೊತ್ತಿದ್ರು ಕೂಡ, ಬರ್ತ್ಡೇ ಪಾರ್ಟಿ ಅಂತೇಳಿ ಬೆಂಗಳೂರಿನಿಂದ ಕೋಲಾರದವರೆಗೂ ಕೂಡ ಕಾರಿನಲ್ಲಿ ಆ ಒಂದು ಶವವನ್ನ ಸಾಗಾಟ ಮಾಡಿ ಅಲ್ಲಿ ಹೋಗಿ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಇಂತಹ ಸಮಾಜದಲ್ಲಿ ಎಂತೆಂತ ಜನರು ಇರ್ತಾರೆ ಅಂತಂದ್ರೆ ಈ ಒಂದು ಪ್ರಕರಣ ನಿದರ್ಶನ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ಸದ್ಯ ನಾನೊಂದು ಸ್ಥಳದಲ್ಲಿ ಇದೀನಲ್ಲ, ಇದು ಇಂದಿರಾನಗರದಲ್ಲಿ ಬರುವಂತಹ ಒಂದು ಐಸ್ ಕ್ರೀಮ್ ನ ಒಂದು ಶಾಪ್, ಐಸ್ ಕ್ರೀಮ್ ಪಾರ್ಲರ್ ಇದು. ಈ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಅವತ್ತಿನ ದಿನ ಅಂದ್ರೆ ಮಾರ್ಚ್ 24ನೇ ತಾರೀಕು 8 ಗಂಟೆಯಿಂದ 8:30 ಸುಮಾರಿಗೆ ಈ ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿರ್ತಾರೆ. ಇಂದಿರಾನಗರದಲ್ಲಿ ಆಕೆಯ ಬರ್ತ್ಡೇಗೆ ಶಾಪಿಂಗ್ ಅಂತೇಳಿ ಪ್ರಿಯಾಂಕಾ ಮತ್ತೆ ಮೋಹನ್ ಬಂದಿರ್ತಾರೆ. ಆಕೆ ಇಲ್ಲಿ ಶಾಪಿಂಗ್ ಅಂತೇಳಿ ಇಲ್ಲಿ ಅಕ್ಕಪಕ್ಕದ ಸ್ಟೋರ್ಗಳಿಗೆ ಹೋಗಿರ್ತಾಳೆ. ಈ ಒಂದು ಸ್ಥಳದಲ್ಲಿ ಆತ ಕಾರನ್ನ ನಿಲ್ಲಿಸಿ, ಅಂದ್ರೆ ಈ ಒಂದು ಅಂಗಡಿ ಮುಂದೆ ಕಾರನ್ನ ನಿಲ್ಲಿಸಿ ಮಗುವಿನ ಜೊತೆ, ಮಗು ವೆನ್ನಿಲಾ ಜೊತೆ ಆರೋಪಿ ಮೋಹನ್ ಇರ್ತಾನೆ. ಇದಂತ ಸಂದರ್ಭದಲ್ಲಿ ಆ ಮಗು ಐಸ್ ಕ್ರೀಮ್ ತಿನ್ಬೇಕು ಅಂತೇಳಿ ಕೇಳಿರುತ್ತೆ. ಇದೇ ಒಂದು ಶಾಪ್ ನಲ್ಲಿ ಆತ ಹೋಗಿ ಐಸ್ ಕ್ರೀಮ್ ಅನ್ನ ಆಕೆಗೆ ಖರೀದಿ ಮಾಡುವಂತಹ ಕೆಲಸವನ್ನ ಮಾಡಿರ್ತಾನೆ. ಅಂದ್ರೆ ಆ ಮಗು ಐಸ್ ಕ್ರೀಮ್ ಕೊಡಿಸ್ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲಿ ಆ ಮಗುವಿಗೆ ಇದೇ ಒಂದು ಶಾಪ್ ನಲ್ಲಿ ಐಸ್ ಕ್ರೀಮ್ ಅನ್ನ ಕೊಡಿಸ್ತಾನೆ. ಈ ಒಂದು ಸಂದರ್ಭದಲ್ಲಿಯೇ ಕಾರಿನಲ್ಲಿಯೇ ಆ ಒಂದು ಮಗುವನ್ನ ಆತ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಒಂದು ಸ್ಫೋಟಕ ವಿಚಾರ ಈಗ ತನಿಖೆ ವೇಳೆ ಗೊತ್ತಾಗಿದೆ. ಕಾರಿನಲ್ಲಿ ಮೊದಲು ಆ ಒಂದು ಮಗುವನ್ನ ಕೈಯಿಂದ ಬಾಯನ್ನ ಮುಚ್ಚಿ ಉಸಿರುಗಟ್ಟಿಸಿ ಕೊಲೆ ಮಾಡೋದಕ್ಕೆ ಆತ ಮೊದಲು ಪ್ರಯತ್ನ ಪಡ್ತಾನೆ. ಅದಾದ್ಮೇಲೆ ಆ ಮಗು ಸಾವನ್ನಪ್ಪದಿಲ್ಲ. ಯಾಕಂದ್ರೆ ನಂತರ ಅದೇ ಕಾರಿನಲ್ಲಿ ಸಣ್ಣ ಪುಟ್ಟ ದಿಂಬುಗಳನ್ನ ಏನ್ ಇಟ್ಟಿರ್ತಾರೆ, ಆ ಒಂದು ದಿಂಬನ್ನ ಬಳಸಿ ಮಗುವನ್ನ ಉಸಿರುಗಟ್ಟಿಸಿ ಆತ ಕೊಲೆ ಮಾಡುವಂತ ಕೆಲಸವನ್ನ ಮಾಡಿರ್ತಾನೆ. ಅದಾದ್ಮೇಲೆ ಕೆಲ ಹೊತ್ತಿಗೆ ಅಂದ್ರೆ 8:30 ಸುಮಾರಿಗೆ ಇಲ್ಲಿ ಬಿಲ್ ಅನ್ನ ಪಡೆದಿರುವಂತದ್ದು ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಈ ಒಂದು ಐಸ್ ಕ್ರೀಮ್ ಅಂಗಡಿಯಲ್ಲಿ ಅವ್ರು ಬಂದಿದ್ರು, ಆ ಒಂದು ಸಂದರ್ಭದಲ್ಲಿ ಬಿಲ್ ಪೇಮೆಂಟ್ ಮಾಡಿದ್ದಾರೆ, 8:30 ಸುಮಾರಿಗೆ ಐಸ್ ಕ್ರೀಮ್ ಖರೀದಿ ಮಾಡಿದ್ದಾರೆ ಅನ್ನೋ ವಿಚಾರ ಕೂಡ ತನಿಖೆ ವೇಳೆ ಗೊತ್ತಾಗಿದೆ. ಎಲ್ಲ ಬಿಲ್ ಅನ್ನು ಕೂಡ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಲೋಕಾಯುಕ್ತ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಅಂದ್ರೆ ಕಾಡುಗೋಡಿ ಪೊಲೀಸರು ತನಿಖೆ ಮಾಡಿದ್ದನ್ನ ಯಾವ ರೀತಿ ತನಿಖೆ ಮಾಡಿದ್ದಾರೆ ಅಂತೇಳಿ ದೂರು ಬಂದ ನಂತರ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಯಾವಾಗ ಆತ ಕೊಲೆಯನ್ನ ಮಾಡಿರ್ತಾನೆ, ಐಸ್ ಕ್ರೀಮ್ ಮಗುವಿಗೆ ತಿನ್ಸಿದ ಮೇಲೆ ಕೊಲೆ ಮಾಡಿರ್ತಾನೆ. ಅದಾದ್ಮೇಲೆ ಆಕೆ ಇಲ್ಲಿ ಶಾಪಿಂಗ್ ಅನ್ನ ಮುಗಿಸ್ಕೊಂಡು ಇದೇ ಸ್ಥಳಕ್ಕೆ ಬಂದಿರ್ತಾಳೆ. ಬಂದಂತ ಸಂದರ್ಭದಲ್ಲಿ ಕಾರಿನಲ್ಲಿ ತಾನೇ ಹೆತ್ತಂತ ಮಗು ಸಾವನ್ನಪ್ಪಿದ್ರು ಕೂಡ ಆ ಒಂದು ವಿಚಾರನ ಆಕೆ ಆ ಒಂದು ಶಾಕಿಂಗ್ ವಿಚಾರ, ಎಂತ ತಾಯಿ ಆಗಿದ್ರು ಕೂಡ, ಎಂತ ಕಠಿಣ ಮನಸ್ಸಿರುವಂತದ್ದು. ಮೇನ್ಲಿ ನೋಡ್ತಾ ಇದ್ವಿ, ಓಕೆ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿದ್ರು, ಐಸ್ ಕ್ರೀಮ್ ಎಲ್ಲ ತಗೊಂಡೋದ್ರು. ಅದಾದ್ಮೇಲೆ ಆಕೆ ಅಂದ್ರೆ ಆ ಮಗು ಸಾವನ್ನಪ್ಪಿದ್ದು ಕೋಲಾರ ಕಾಫಿ ಡೇ ಹೋಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರಲ್ಲ, ಅಲ್ಲಿ ಏನಾಗಿದ್ದಂತೆ, ಅವಳ ಮನಸ್ಥಿತಿ ಹೇಗಿತ್ತು, ಅದರ ದೃಶ್ಯಾವಳಿ ಏನಾದ್ರೂ ಸಿಕ್ಕಿದೆಯಾ? ಯಾಕೆಂದ್ರೆ ಕಾರಲ್ಲಿ ಶವ ಇದೆ, ಕಾಫಿ ಡೇಲ್ ಹೋಗಿ ಇವಳು ಸೆಲೆಬ್ರೇಟ್ ಮಾಡ್ತಾಳೆ ಅಂದ್ರೆ. ಪೃಥ್ವಿಯಲ್ಲಿ ಪೊಲೀಸರ ನಿರ್ಲಕ್ಷ್ಯ ಯಾವ ಮಟ್ಟಿಗೆ ಇತ್ತು, ಅದರಲ್ಲೂ ಕೂಡ ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ಆಗಿರುವಂತಹ PSI ನಿಂಗರಾಜು ಯಾವ ರೀತಿ ಇಲ್ಲಿ ತನಿಖೆಯನ್ನ ಹಳ್ಳೆಗಿಳಿಸಿದಾನಂತಂದ್ರೆ, ಪ್ರಕರಣದ ಸಿಸಿಟಿವಿ ಫುಟೇಜ್ಗಳು ಯಾವುದು ಕೂಡ ಇಲ್ಲಿವರೆಗೂ ಕೂಡ ಪತ್ತೆಯಾಗಿಲ್ಲ. ಯಾಕಂದ್ರೆ ತನಿಖೆಯನ್ನ ಯುಡಿಆರ್ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. 25ನೇ ತಾರೀಕೆ ಅವರಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿರುತ್ತೆ. ಆದ್ರೆ ತನಿಖೆಯನ್ನ ಸರಿಯಾಗಿ ನಡೆಸಿಲ್ಲ. ಡೇ 1 ಕೂಡ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಹಂತದಲ್ಲೂ ಆಗಿದೆ ಅನ್ನುವಂಥದ್ದು ಲೋಕಾಯುಕ್ತ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. PSI ನಿಂಗರಾಜು ಏನಿದ್ದಾನೆ, ಈತನಿಗೆ ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ಗಳು ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳೇನನ್ನ ಕಲೆಕ್ಟ್ ಮಾಡಬೇಕು, ಅದ ಯಾವುದು ಕೂಡ ಇಲ್ಲಿ ಮಾಡಿಲ್ಲ. ಅಂದ್ರೆ ಇಲ್ಲಿಂದ ಹಿಡಿದು, ಅಂದ್ರೆ ಐಸ್ ಕ್ರೀಮ್ ಅಂಗಡಿಯಿಂದ ಹಿಡಿದು ರಾತ್ರಿ ಅವರು ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮುಗಿಸ್ಕೊಂಡು ವಿಲ್ಲಾವರೆಗೂ ಕೂಡ ಹೋಗುವಂತ ಸಂದರ್ಭದಲ್ಲಿ ಏನೆಲ್ಲ ಎವಿಡೆನ್ಸ್ ಗಳನ್ನ ಇವರು ಕಲೆಕ್ಟ್ ಮಾಡಬೇಕಾಗಿತ್ತು, ಪ್ರತಿಯೊಂದು ಕೂಡ ಅಂದ್ರೆ ಐಸ್ ಕ್ರೀಮ್ ಪಾರ್ಲರ್ ನ ಒಂದು ಸಿಸಿಟಿವಿ ಆಗಿರ್ಬೋದು, ಮತ್ತೆ ಕೋಲಾರದ ಕ್ಯಾಫೆಡೆ ಅಲ್ಲಿ ಇರುವಂತಹ
ಸಿಸಿಟಿವಿ ಫುಟೇಜ್ಗಳಾಗಿದ್ದು ಇದು ಯಾವುದನ್ನು ಕೂಡ ಕಲೆಕ್ಟ್ ಮಾಡಿಲ್ಲ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅದಾದ್ಮೇಲೆ ಇವರು ವಿಲ್ಲಾಗೆ ಯಾವಾಗ ಎಂಟ್ರಿ ಆಗ್ತಾರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಿಸಿಟಿವಿ ಫುಟೇಜ್ಗಳು ಪೊಲೀಸರಿಗೆ ಸಿಕ್ಕಿಲ್ಲ. ಯಾಕಂದ್ರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ. ಬರೀ ತನಿಖೆ ಮಾಡ್ತಿದ್ದೀವಿ ಅಂತೇಳಿ ಆ ಪ್ರವೀಣ್ಗೆ ಹೇಳುವಂತ ಕೆಲಸವನ್ನ ಮಾಡ್ತಿದ್ರು. ಆದ್ರೆ ಫೀಲ್ಡ್ ಇಳಿದು ಅಲ್ಲಿ ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತದ್ದಾಗಿರ್ಬೋದು. ಆ ಕಾರ್ ಮೇನ್ ಇಲ್ಲಿ ಎವಿಡೆನ್ಸ್ ಆಗುತ್ತೆ. ಕಾರಿನಲ್ಲಿ ಇರುವಂತಹ ಆ ಒಂದು ದಿಂಬು ಇಲ್ಲಿ ಮೇನ್ ಎವಿಡೆನ್ಸ್ ಆಗಿರುತ್ತೆ. ಅವೆಲ್ಲವನ್ನೂ ಕೂಡ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ನೋಡಿ, ಎಂಜಲು ಕಾಸಿನ ಪೊಲೀಸರು ಎಷ್ಟು ಮಟ್ಟಿಗೆ ಮಾರ್ಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಸಾಕ್ಷ್ಯಗಳೇ ಸಿಗಬಾರ್ದು ಆ ರೀತಿಯಾಗಿ ಲೋಕಾಯುಕ್ತ ಆಫೀಸರ್ಸ್ ಮೆನ್ಷನ್ ಮಾಡಿದ್ದಾರೆ ಎಲ್ಲೆಲ್ಲಿ ತಪ್ಪಾಗಿದೆ ಅಂತ. ತಪ್ಪು ಎಡವಟ್ಟು ಓಕೆ, ಗೊತ್ತಿಲ್ಲದಲೇ ಆಗುವಂಥದ್ದು ಬೇರೆ, ಇದು ಇಂಟೆನ್ಷನಲಿ ಆಗಿರುವಂಥದ್ದು. ಆಕ್ಸಿಡೆಂಟಲಿ ಬೇರೆ, ಬಟ್ ಇಂಟೆನ್ಷನಲಿ ಬೇರೆ. ಉದ್ದೇಶ ಪೂರ್ವಕವಾಗಿ ಈ ಒಂದು ಕೇಸನ್ನ ಹಳ್ಳ ಹಿಡಿಸುವಂತ ಕೆಲಸವನ್ನ ಮಾಡಲಾಗಿದೆ ಪೊಲೀಸರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಆರಂಭಿಕ ಜೋಶ್ನಲ್ಲಿದ್ದಾರೆ. ಈ ಒಂದು ಜೋಶ್ನಲ್ಲಿ ಈ ಒಂದು ಕೇಸನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಏನಾಗಿದೆ ಅಂತ ನೋಡಿ. ನೀವು ಯಾರನ್ನೋ ಎದುರಿಸುವಂಥದ್ದಲ್ಲ, ಜನರಿಗೆ ನಂಬಿಕೆ ಬರುವಂತೆ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ ಯಾವನ್ ತಪ್ಪು ಮಾಡಿದಾನೆ ಮೊದಲು ಅವನ್ನ ಡಿಸ್ಮಿಸ್ ಮಾಡಿ ಅಮಾನತ್ ಮಾಡುವಂಥದ್ದಲ್ಲ. ಇಂಥ ಲಜ್ಜೆಗೆಟ್ಟ ಪೊಲೀಸ್ ಇರುವಂಥದ್ದೇ ವೇಸ್ಟ್. ಕೇಸ್ ಬಗ್ಗೆ ಪೊಲೀಸರು ಹೇಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ರಿಪೋರ್ಟ್ ಇದೆ, ತೋರಿಸ್ತಾ ಹೋಗ್ತಾರೆ. ಸಾಕ್ಷ್ಯಾಧಾರ ಅನುಮಾನಗಳಿದ್ರು ಕೂಡ ಕಾಕಿಯ ಬೇಜವಾಬ್ದಾರಿ ಇತ್ತು. ಲೋಕಾಯುಕ್ತದಿಂದ ಕಮಿಷನರ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಲೋಕಾಯುಕ್ತದಿಂದ ಕಮಿಷನರ್ಗೆ ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಟೋಲ್ ಸಿಸಿಟಿವಿ ಪರಿಶೀಲನೆ ಮಾಡಿಲ್ಲ, ನಿರ್ಲಕ್ಷ್ಯ ಮಾಡಲಾಗಿದೆ. ಅಲ್ಲಿ ಎಲ್ಲೆಲ್ಲಿ ಲೋಪ ಹೇಳ್ತಾ ಹೋಗ್ತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ಎಡವಟ್ಟಲ್ಲ ಇದು, ಇಂಟೆನ್ಷನಲಿ ಮಿಸ್ ಮಾಡಿರೋದು ಸಾಕ್ಷ್ಯಾಧಾರಗಳನ್ನು. ಕೋಲಾರ ಹೋಟೆಲ್ ಬಳಿ ಸಿಸಿಟಿವಿ ವಶಕ್ಕೆ ಪಡೆದಿಲ್ಲ. ಮಾರ್ಚ್ 25ರಂದೇ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ವೈದ್ಯರು ಹೇಳಿರುವಂಥದ್ದು. ಅಂದ್ರೆ ಮಾರ್ಚ್ 24ನೇ ತಾರೀಕೆ ಮಗು ಸಾವನ್ನಪ್ಪಿರೋದು. ಮಾರ್ಚ್ 25ನೇ ತಾರೀಕು ಇವರು ಆಸ್ಪತ್ರೆಗೆ ತಗೊಂಡೋಗಿತ್ತು. ಸೊ ಹೀಗಾಗಿ ವೈದ್ಯರು ಅವ್ರ ಹತ್ರ ಕರ್ಕೊಂಡು ಹೋದಂತ ಸಂದರ್ಭದಲ್ಲೇ ಸಾವನ್ನಪ್ಪಿದೆ ಅಂತ ಹೇಳಿದ್ದಾರೆ. 25ನೇ ತಾರೀಕು ವೈದ್ಯರು ಹೇಳಿರುವಂಥದ್ದು. ಪ್ರಿಯಾಂಕಾ ಮೋಹನ್ ಮುಂದೆನೆ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯನ ಮಾಹಿತಿ ನಂತರವೂ ಕೂಡ ಕೇಸ್ ದಾಖಲು ಮಾಡಿಲ್ಲ. ರಕ್ತದ ಕಲೆ ಇದ್ದಂತ ಕಾರನ್ನ ಸೀಸ್ ಮಾಡಿಲ್ಲ. ಸುಮಾರು 8 ದಿನ ಕಾರನ್ನ ವಾಟರ್ ಸರ್ವಿಸ್ ಅನ್ನ ಮಾಡಿಸಿದ್ದಾರೆ. ಯಾವುದೇ ರೀತಿಯಾದಂತ ಪ್ರೂಫ್ಗಳು ಸಿಗಬಾರದು ಅಂತ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೊಲೀಸರು. ಮನೆಯಲ್ಲಿ ಬೆಡ್ಶೀಟ್, ಬಾಲಕಿ ಹಾಕಿದ್ದಂತ ಬಟ್ಟೆಗಳು ವಶಕ್ಕೆ ಪಡೆದಿಲ್ಲ. ಕಾಕಿ ವೈಫಲ್ಯದ ಬಗ್ಗೆ ಲೋಕಾಯುಕ್ತ ವರದಿಯಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ನಾನು ಹೇಳಿದ್ದು, ಮಾರ್ಕೊಂಡ್ಬಿಟ್ಟಿದ್ದಾರೆ ಎಂಜಲು ಕಾಸಿನ ಆಸೆಗೆ ಅಂತ. ನಿಮಗೆ ಮಕ್ಳಿಲ್ವೇನ್ರಿ? ಮಕ್ಳಿಲ್ವಾ ಪೊಲೀಸರೇ? ಈ ಪ್ರಕರಣದ ಪೊಲೀಸರಿಗೆ ಹೇಳ್ತಾ ಇರೋದು, ಮಕ್ಳಿಲ್ವಾ? ಒಂದು ಮಗು ಸಾವನ್ನಪ್ಪಿದೆ, ಆ ಮಗುವಿಗೆ ನ್ಯಾಯ ಕೊಡಿಸ್ಬೇಕು ಅನ್ಸ್ಲಿಲ್ವಾ? ಎಲ್ಲದಕ್ಕೂ ದುಡ್ಡೇ ಬೇಕಾ? ದುಡ್ಡು ಕೊಡ್ತಾ ಇದೀವಲ್ರಿ, ಸ್ಯಾಲ್ರಿ ಕೊಡ್ತಾ ಇದೀವಲ್ರಿ, ಜನರ ದುಡ್ಡಲ್ಲಿ ಬದುಕ್ತಾ ಇದ್ದೀರಲ್ರಿ, ಆ ದುಡ್ಡಿಗಾದ್ರೂ ನ್ಯಾಯ ಬೇಡವಾ? ನೀವು ತಗೊಳ್ಳುವಂತ ಸಂಬಳಕ್ಕೆ ನ್ಯಾಯ ಬೇಡವಾ? ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ್, ಇಲ್ಲಿ ಎಂಜಲ ಕಾಸಿಗೆ ಮಾರ್ಕೊಂಡಿದ್ದಾರೆ ಲಿಟ್ರಲಿ. ಇಲ್ಲಿ ನೈತಿಕತೆ ಅನ್ನುವಂಥದ್ದು ಸತ್ತೋಗಿದೆ. ಕಾನೂನನ್ನ ರಕ್ಷಣೆ ಮಾಡಬೇಕಾದಂಥವ್ರೆ ಬೇಲಿನೇ ಎದ್ದು ಒಲಮೆಯ್ದಂತೆ ಅಂತ ಹೇಳ್ತಾರಲ್ಲ, ಹಂಗಾಗಿದೆ. ಅವನು ಯಾವ ಪೊಲೀಸ್ ಮೇಲೂ ಕೂಡ ಆಕ್ಷನ್ ಆಗಿಲ್ವಾ? ಇಷ್ಟು ಡೀಟೇಲ್ ಆಗಿ ಲೋಕಾಯುಕ್ತ ವರದಿ ಕೊಟ್ಟ ಮೇಲೂ ಕೂಡ ಅಲ್ಲಿ ಹೆಸರು ಮೆನ್ಷನ್ ಆಗಿದೆಯಾ ಯಾರ್ಯಾರೆಲ್ಲ ತಪ್ಪು ಮಾಡಿದ್ದಾರೆ ಪೊಲೀಸರು ಅಂತ? ಪೃಥ್ವಿ, ಈ ಒಂದು ಪ್ರಕರಣ UDR ಪ್ರಕರಣದ ತನಿಖಾಧಿಕಾರಿ ನಿಂಗರಾಜ್ ಆತನ ಒಂದಷ್ಟು ಲೋಪಗಳು ಹಂತ ಹಂತದಲ್ಲಿ ಇತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಆತ ಪ್ರತಿಯೊಂದು ಹಂತದಲ್ಲೂ ಕೂಡ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಾಗಿರ್ಬೋದು. ಇಲ್ಲಿ ಮುಖ್ಯವಾಗಿ ಸಿಸಿಟಿವಿ ಫುಟೇಜ್ಗಳು ಮತ್ತೆ ಆ ಒಂದು ಕಾರ್ ಆಗಿರ್ಬೋದು, ಮತ್ತೆ ಅವರು ಉಳಿದುಕೊಂಡಿದ್ದಂತಹ ವಿಲ್ಲಾದಲ್ಲಿ ಕಲೆಕ್ಟ್ ಮಾಡೋದಕ್ಕಾದಂತಹ ಮುಖ್ಯವಾದಂತಹ ಸಾಂದರ್ಭಿಕ ಸಾಕ್ಷ್ಯಗಳನ್ನ ಇಲ್ಲಿ ಕಲೆಕ್ಟ್ ಮಾಡುವಂತ ಕೆಲಸವನ್ನ ತನಿಖಾಧಿಕಾರಿ ಮಾಡಿಲ್ಲ ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗಿದೆ. ಅವೆಲ್ಲವನ್ನು ಕೂಡ ನಿರ್ವಹಣೆ ಮಾಡುವಂತ ಹಿರಿಯ ಅಧಿಕಾರಿಗಳು ಕೂಡ ಇಲ್ಲಿ ಕಣ್ಮುಚ್ಚಿ ಕುಂತಿದ್ರೆ, ಅಥವಾ ಅವ್ರಿಗೂ ಕೂಡ ನಿಜಕ್ಕೂ ಕೂಡ ಈ ಒಂದು ಕೇಸ್ನಲ್ಲಿ ಹಣ ಸಂದಾಯ ಆಗಿದೆಯಾ ಅನ್ನುವಂತ ಅನುಮಾನಗಳೀಗ ಹೆಚ್ಚಾಗಿ ಕಾಡ್ತಿದ್ದಾವೆ. ಯಾಕಂದ್ರೆ ತನಿಖಾಧಿಕಾರಿ ನಿಂಗರಾಜು ಈ ಒಂದು ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇಲ್ಲಿ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಅನ್ನುವಂತ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಯಾಕಂದ್ರೆ ಆ ಒಂದು ಮಗು ಸಾವನ್ನಪ್ಪಿದ ದಿನ ಏನಿದೆ ಅಂದ್ರೆ 24ನೇ ದಿನ ಅವರು ಕೊಲೆ ಮಾಡ್ತಾರೆ, 25ನೇ ದಿನ ಪ್ರಕರಣ ಹೊರಗಡೆ ಬರುತ್ತೆ, ಅಂದ್ರೆ UDR ಪ್ರಕರಣ ದಾಖಲಾಗುತ್ತೆ. ಅವತ್ತೇ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈ ರೀತಿಯಾಗಿ ಪತ್ತೆಯಾಗಿದೆ, ಈ ರೀತಿಯಾಗಿ ಕೊಲೆ ಮಾಡಿರುವಂತ ಸಂಶಯ ಇದೆ ಅಂತೇಳಿ 25ನೇ ತಾರೀಕಿನೇ ಅವರು ಡಾಕ್ಟರ್ಗಳು
ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿರ್ತಾರೆ, ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅದಾಗಿಯೂ ಕೂಡ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡೋದಿಲ್ಲ. ಜೊತೆಗೆ ಆರೋಪಿಗಳು ಅಲ್ಲಿಗೆ ಬಂದು ಹೋಗ್ತಿದ್ರು ಕೂಡ ಅವರನ್ನ ಅರೆಸ್ಟ್ ಮಾಡುವಂತದ್ದಾಗಿರ್ಬೋದು, ಕನಿಷ್ಠ ಪಕ್ಷ ಅವರನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ. ಯಾಕಂದ್ರೆ ಪ್ರೈಮ್ ಸಸ್ಪೆಕ್ಟ್ ಅವರಿಬ್ಬರೇ ಆಗಿರ್ತಾರೆ, ಮೋಹನ್ ಮತ್ತೆ ಪ್ರಿಯಾಂಕಾ. ಈ ಇಬ್ಬರನ್ನ ಕನಿಷ್ಠ ಪಕ್ಷ ವಿಚಾರಣೆಯನ್ನು ಕೂಡ ಪೊಲೀಸರು ಮಾಡಿರೋದಿಲ್ಲ ಅಂತ ಹೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಇದು ಒಂದು ಕಡೆ ಆಗ್ತಿದ್ರೆ, ಮತ್ತೆ ಇಲ್ಲಿ ಮುಖ್ಯವಾದಂತಹ ಎವಿಡೆನ್ಸ್ಗಳೇನಂತಂದ್ರೆ, ಆ ಒಂದು ಕಾರಿನಲ್ಲಿದೆ, ಅಂದ್ರೆ ಕಾರಿನಲ್ಲಿ ಸಾಕಷ್ಟು ಗುರುತುಗಳು ಪತ್ತೆಯಾಗಿರುತ್ತೆ. ಅಲ್ಲಿದ್ದಂತಹ ಬಟ್ಟೆ ಆಗಿರ್ಬೋದು, ಅವ್ರು ಬಳಸಿರುವಂತಹ ಬಟ್ಟೆ ಆಗಿರ್ಬೋದು, ಮತ್ತೆ ಆ ಒಂದು ದಿಂಬ ಆಗಿರ್ಬೋದು, ಮತ್ತೆ ಇವರು ಉಳಿದುಕೊಂಡಿರುವಂತಹ ವಿಲ್ಲಾದ ಮನೆಯಲ್ಲಿ ಇರುವಂತಹ ಬೆಡ್ ಶೀಟ್ಗಳಾಗಿರ್ಬೋದು, ಮಗುವನ್ನ ಮಲಗಿಸಿದ್ದಂತ ಅಥವಾ ಆ ಒಂದು ಕೊಲೆ ನಡೆದ ದಿನ ಅಂದ್ರೆ 24ನೇ ತಾರೀಕು ರಾತ್ರಿ ಮಗುವನ್ನ ಯಾವ ಬೆಡ್ ಮೇಲೆ ಇವರು ಮಲಗಿಸಿದ್ರು, ಯಾವ ಬೆಡ್ ಶೀಟ್ ಮೇಲೆ ಮಲಗಿಸಿದ್ರು, ಮತ್ತೆ ಮಗುವನ ಬಟ್ಟೆ ಆಗಿರ್ಬೋದು, ಮತ್ತೆ ಅವತ್ತು ಅವರು ಧರಿಸಿರುವಂತಹ ಬಟ್ಟೆಗಳೆಲ್ಲವನ್ನು ಕೂಡ ಇವರು ವಾಶ್ ಮಾಡಿದ್ರು. ಇದರ ಜೊತೆಗೆ ಕಾರನ್ನು ಕೂಡ ಕಂಪ್ಲೀಟ್ ಆಗಿ 2-3 ಬಾರಿ ಸರ್ವಿಸ್ ಮಾಡೋದಕ್ಕೂ ಕೂಡ ಇಲ್ಲಿ ಆರೋಪಿಗಳು ಮುಂದಾಗಿದ್ರು, ಕೆಲಸವನ್ನ ಮಾಡಿದ್ದಾರೆ. ಸಾಕ್ಷ್ಯ ನಾಶನ ಏನ್ ಮಾಡಬೇಕು, ಓಕೆ, ಸಾಕ್ಷ್ಯ ನಾಶ ಎಲ್ಲೆಲ್ಲಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ವಲ್ಲ. ಪ್ರಮುಖವಾಗಿ ಲೋಕಾಯುಕ್ತನ್ನೇ ರಿಪೋರ್ಟ್ ಕೊಡಬೇಕಾಗಿಲ್ಲ. ಯಾವನೇ ಆಗ್ಲಿ ಒಬ್ಬ ಖಡಕ್ ಪೊಲೀಸರ್ ಆಗಿದ್ರೆ, ನಿಯತ್ತಾಗಿರುವಂತ ಪೊಲೀಸರೇ ಆಗಿದ್ರೆ, ಎಲ್ಲೆಲ್ಲಿ ಲೋಪಗಳಾಗಿದಾವೆ ಅನ್ನುವಂಥದ್ದನ್ನ ಕ್ಲೀನ್ ಆಗಿ ಗ್ಲಾನ್ಸ್ ಮಾಡ್ಬಿಡ್ಬೋದು. ಲೋಕಾಯುಕ್ತ ರಿಪೋರ್ಟ್ ಕೊಟ್ರೇನೆ ಅಲ್ಲಿ ಹಿಂಗಾಗಿದ್ಯಾ ಅನ್ನುವಂತ ಅನುಮಾನ ಏನ್ ಬೇಕಾಗಿಲ್ಲ. ಹಿರಿಯ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂತ ಅವರು ಏನಾದ್ರೂ ಡೀಲ್ ಆಗ್ಬಿಟ್ಟಿದಾರ? ಯಾಕೆಂದ್ರೆ ಈ ಒಂದು ಕೇಸ್ನಲ್ಲಿ ಇದುವರೆಗೂ ಒಂದೇ ಒಂದು ಕ್ರಮ ಆಗಿಲ್ಲ ಅನ್ನುವಂಥದ್ದನ್ನ ನೋಡ್ತಾ ಹೋದಾದ್ರೆ, ಮತ್ತೊಂದ್ ಕಡೆ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಯಾವನ್ ಪೊಲೀಸ್ ಆಫೀಸರ್ ಇದ್ದ, ಈಗಲೂ ಅವನೇ ತನಿಖೆ ಮಾಡ್ತಾ ಇರೋದಾ? ಈ ಒಂದು ಪ್ರಕರಣದ ತನಿಖೆ ಶುರುವಾದಂತ ಸಂದರ್ಭದಲ್ಲಿ ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ನಿಂಗರಾಜ್ ಆಗಿರ್ತಾರೆ. ಅದಾದ್ಮೇಲೆ ಸ್ಟೇಷನ್ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿಬೇಕಾಗುತ್ತೆ. ಅದ್ರ ಮೇಲೆ ಎಸಿಪಿ ರೀನಾ ಸುವರ್ಣ ಆಗಿರ್ಬೋದು, ಮತ್ತೆ ಡಿಸಿಪಿ ಸೈದುಲು ಅಡಾವತ್ ಅಂತೇಳಿ ಈ 3 ಜನ ಹಿರಿಯ ಅಧಿಕಾರಿಗಳೇನಿದ್ದಾರೆ, ಹಿರಿಯ ಅಧಿಕಾರಿಗಳು ಈ ಒಂದು ಪ್ರಕರಣದ ಪ್ರತಿಯೊಂದು ಅಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಏನಾಗ್ತಿದೆ ಅದನ್ನ ಇನ್ಸ್ಪೆಕ್ಟರ್ ಗಮನ ವಹಿಸಬೇಕಾಗುತ್ತೆ. ಇನ್ಸ್ಪೆಕ್ಟರ್ ಇಂದ ಎಸಿಪಿ ರೀನಾ ಸುವರ್ಣ ಅವರಿಗೆ ಅವರು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಆದ್ರೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ನಿಜಕ್ಕೂ ಕೂಡ ಈ ಹಿರಿಯ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಂಡಿಲ್ವಾ, ಅಥವಾ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇವರು ಕೂಡ ಈ ಒಂದು ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರ? ಆರೋಪಿಗಳಿಗೆ ಈ ಮಟ್ಟಿಗೆ ಅಂದ್ರೆ ಆರೋಪಿಗಳು ಒಂದು ಪ್ರಕರಣದ 10 ರಿಂದ 12 ದಿನದಲ್ಲಿಯೇ ಅವರು ಬೇಲ್ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. 1 ತಿಂಗಳಿಗೆ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಆರೋಪಿಗಳು ಮಾಡಿರ್ತಾರೆ. ಅಂದ್ರೆ ಪ್ರಕರಣ ಯಾವಾಗ ಯುಡಿಆರ್ ಪ್ರಕರಣ ದಾಖಲಾಗುತ್ತೋ ಆಗ್ಲೇ ಆರೋಪಿಗಳು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತ ಕೆಲಸವನ್ನು ಮಾಡಿರ್ತಾರೆ. ಆಗ್ಲೇ ಆಕ್ಷೇಪಣೆ ಸಲ್ಲಿಕೆ ಮಾಡಬೇಕಾಗಿತ್ತು. ಆದ್ರೆ ಹಿರಿಯ ಅಧಿಕಾರಿಗಳವರೆಗೂ ಕೂಡ ಮ್ಯಾಟರ್ ಹೋಗಿರುತ್ತೆ. ಅವರು ಈ ಒಂದು ಪ್ರಕರಣದ ಅಂಶವನ್ನು ಕೂಡ ತನಿಖಾಧಿಕಾರಿಯಿಂದ ಪಡಿಬೇಕಾಗಿರುತ್ತೆ. ಏನ್ ಸರಿಯಾಗಿ ತನಿಖೆ ಆಗ್ತಿದೆಯಾ, ಏನೆಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ, ಇವೆಲ್ಲವನ್ನೂ ಕೂಡ ಮಾನಿಟರ್ ಮಾಡುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಆಗಿರಬಹುದು, ಮತ್ತೆ ಈಗಿರುವಂತಹ ಎಸಿಪಿ ರೀನಾ ಸುವರ್ಣ ಆಗಿರ್ಬೋದು, ಮತ್ತೆ ಡಿಸಿಪಿ ಸೈದುಲು ಅಡಾವತ್ ಆಗಿರ್ಬೋದು, ಇವ್ರು ಯಾರು ಕೂಡ ಇದ್ರ ಬಗ್ಗೆ ಗಮನ ವಹಿಸಿರ್ಲಿಲ್ವಾ, ಅಥವಾ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ವಹಿಸಿದ್ವಾ? ಮತ್ತೆ ಇಲ್ಲಿ ಲೋಕಾಯುಕ್ತ ಇಲಾಖೆಯ ಐಜಿಪಿ ರ್ಯಾಂಕಿಂಗ್ ನ ಅಧಿಕಾರಿಯೊಬ್ಬರು ಇಲ್ಲಿ ಇಂಟರ್ಫೇರ್ ಆಗಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ನೀಡಿದ್ರು ಕೂಡ ಇಲ್ಲಿ ಎಸಿಪಿ ರ್ಯಾಂಕಿಂಗ್ ನ ಅಧಿಕಾರಿ, ಡಿಸಿಪಿ ರ್ಯಾಂಕಿಂಗ್ ನ ಅಧಿಕಾರಿ, ಇನ್ಸ್ಪೆಕ್ಟರ್ ಇವರೆಲ್ಲರೂ ಕೂಡ ನಿರ್ಲಕ್ಷ್ಯ ವಹಿಸಿದ್ರ ಅನ್ನುವಂತ ಪ್ರಶ್ನೆ ಇಲ್ಲಿ ದೊಡ್ಡದಾಗಿ ಕಾಡ್ತಿದೆ. ನಿರ್ಲಕ್ಷ್ಯ ವಹಿಸಿದ್ರ ಅನ್ನುವಂತ ಪ್ರಶ್ನೆ ಅನ್ನೋದಕ್ಕಿಂತಲೂ ಮುಂಚೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂಥದ್ದಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಪ್ರಸ್ತಾಪ ಆಗ್ತಿದೆ, ಸಾಕಷ್ಟು ವಿಚಾರಗಳಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹೀಗಾಗಿ ಇದರ ವಿಚಾರವಾಗಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಇಲ್ಲಿವರೆಗೂ ಕೂಡ ಕೊಂಡಿಲ್ಲ. ಬದಲಾಗಿ ಲೋಕಾಯುಕ್ತ ರಿಪೋರ್ಟ್ ಅನ್ನ ಮುಂದಿಟ್ಟುಕೊಂಡು ಇದರ ಬಗ್ಗೆ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಪೊಲೀಸರಿಗೆ ಸೂಚನೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಈಗಿನ ಇನ್ಸ್ಪೆಕ್ಟರ್ ಗೋವರ್ಧನ್ ಅವರ ನೇತೃತ್ವದಲ್ಲಿ ಸದ್ಯ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪೃಥ್ವಿ, ಇದೆಷ್ಟೆಲ್ಲ ಆದ್ಮೇಲೆ ಆದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕ್ರಮವನ್ನು ಕೈಗೊಳ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಪೃಥ್ವಿ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಕಿಯನ್ನ ಮೈ ಮೇಲೆ ಹಾಕೊಂಡಿದ್ದೀರಾ ಅಂದ್ರೆ ಅದರ ಸಂದೇಶನೇ ಬೇರೆ. ಅಲ್ಲಿ ನ್ಯಾಯ ಕೊಡಬೇಕು ಅನ್ನೋದು, ಪ್ರಾಮಾಣಿಕತೆ ಅನ್ನುವಂಥದ್ದು ಇರಬೇಕು, ಧೈರ್ಯ ಇರಬೇಕು, ತ್ಯಾಗ ಇರಬೇಕು, ಒಂದು ನಂಬಿಕೆ ಅನ್ನುವಂಥದ್ದು ಬೇಕ್ರಿ ಸಮಾಜದಲ್ಲಿ. ನಿಮ್ಗೆ ನಿಜಕ್ಕೂ ಕೂಡ ಒಂದು ನ್ಯಾಯ ಕೊಡಿಸ್ಬೇಕು ಈ ಪ್ರಕರಣದಲ್ಲಿ ಅನ್ನುವಂಥದ್ದೇ ಆದರೆ ಪೊಲೀಸರು ಆ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ ಇನ್ನು ಎಲ್ಲೆಲ್ಲಿಗೆ ಹೋಗುತ್ತೆ ಈ ಪ್ರಕರಣ ಅಂತ.